Hi children, in the previous class we had discussed about the concept related to the motivation. In that concept we have studied about the financial incentives and the non-financial incentives which is to be provided by the organizational heads to the employees ಅನ್ನೋದನ್ನ ಗಮನಿಸಿದ್ವಿ. So you take any type of an organization, that all the organizations will work the employees under the teams. ಇಲ್ಲಿ ಏನ್ ಮಾಡ್ತಾರೆ, ಯಾವುದೇ ರೀತಿಯಾದಂತ ನೀವು ಒಂದು ಸಂಸ್ಥೆಗಳನ್ನ ತೆಗೆದುಕೊಂಡಾಗ ಅಲ್ಲಿ ಗುಂಪುಗಾರಿಕೆಯಾಗಿ ಕೆಲಸಗಾರರನ್ನ ವಿಂಗಡಿಸಿ ಆ ಗುಂಪುಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ಜವಾಬ್ದಾರಿಯನ್ನ ನೀಡಿ ಕೆಲಸಗಳನ್ನ ಮಾಡಿಸ್ತಕ್ಕಂತಹ ನಿಟ್ಟಿನಲ್ಲಿ ನೋಡ್ಕೊಳ್ತಾರೆ. So the person, one who will be responsible for the particular team, he is called as a TL, team leader ಅಂತ ಹೇಳ್ಬಿಟ್ಟು ಕರೀತೀರಿ. So the process, what he will do. So what do you mean by leadership ಅನ್ನೋದನ್ನ ಗಮನಿಸಿದ್ರೆ, so the leadership means the person, one who will be having an ability to maintain a good interpersonal relationships with the followers and motivates them to contribute for achieving organizational objectives. So you are more familiar about the meaning of the organizational objectives because you are studied in the first chapter itself. That may be the survival, profit and the growth. ನೋಡಿ ಇಲ್ಲಿ ಒಂದು ಕಂಪನಿ ಸರ್ವೈವ್ ಆಗಿ ಪ್ರಾಫಿಟ್ ಅನ್ನ ಗಳಿಸಿ ಗ್ರೋತ್ ಬೆಳವಣಿಗೆಯನ್ನ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಗಮನಿಸ್ಕೋಬೇಕಾಗತ್ತೆ ಯಾವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ಎಂಪ್ಲಾಯಿ ಸಕ್ಸಸ್ ಅನ್ನ ಕಾಣಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ವರ್ಕ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕು ಒಂದು. ಮತ್ತೊಂದು ಕಡೆ ಆರ್ಗನೈಸೇಷನ್ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಎಂಪ್ಲಾಯೀಸ್ ಏನ್ ಮಾಡ್ಬೇಕಾಗತ್ತೆ, ವರ್ಕ್ ಅನ್ನ ಚೆನ್ನಾಗಿ ಮಾಡ್ಬೇಕಾಗತ್ತೆ. ಸೊ ಲೀಡರ್ ಆಗಿರ್ತಕ್ಕಂಥವನು he will take the overall responsibility of the particular team, and whatever the goals of the organization is there, that all the goals of the organization should be reached by the employees. That employees will be looked after by the team leader. It is called as a leadership. ಇಲ್ಲಿ ಅವನು ಒಬ್ಬ ವ್ಯಕ್ತಿಗಳನ್ನ ತನ್ನ ಜೊತೆಯಲ್ಲಿ ಅಥವಾ ತನ್ನ ಗುಂಪಿನಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಅವರನ್ನ ಪ್ರೇರೇಪಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ಗಳನ್ನ ಹೈಯರ್ ಲೆವೆಲ್ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿನ ಜೊತೆ ಮೀಡಿಯೇಟರ್ ಆಗಿ ವರ್ತಿಸಿ ಅವ್ರಿಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಕೆಲಸಗಳನ್ನ ಮಾಡಿಸ್ತಾ ಹೋಗ್ತಾನೆ. ಅವರನ್ನ ಲೀಡರ್ಶಿಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ನಮಗೆ ಬರ್ತದೆ ಟೈಪ್ಸ್ ಆಫ್ ಲೀಡರ್ಶಿಪ್ ಅಂತ ಬರ್ತದೆ. ಅಲ್ಲಿ ಬಂದಾಗ ನಮ್ಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ನೋಡ್ಕೊಳ್ತಕ್ಕಂಥವ್ನು ಯಾವ ಟೈಪ್ ಆಫ್ ಲೀಡರ್ ಅಂತ. ಯಾಕಂತ ಹೇಳಿದ್ರೆ ಆಟೋಕ್ರೆಟಿಕ್ ಲೀಡರ್ಶಿಪ್, ಬ್ಯೂರೋಕ್ರೆಟಿಕ್ ಲೀಡರ್ಶಿಪ್, ಲೇಜಿ ಆರ್ ಫ್ರೀಲಿ ರನ್ ಲೀಡರ್ಶಿಪ್ ಅಂಡ್ ದ ಡೆಮೋಕ್ರೆಟಿಕ್ ಲೀಡರ್ಶಿಪ್ ಅಂತ ಹೇಳ್ಬಿಟ್ಟು ದೇರ್ ಆರ್ ಬೇಸಿಕಲಿ ದ 4 types of leaderships are there. So we can able to see that the different types of the nature of the leaderships are based on the attitude what they will do. So before going to see the different types of the leadership, just we can go through with the importances and the features of the leadership. So the first point, leadership indicates ability of an individual to influence others. Yes, ನೋಡಿ ಇಲ್ಲಿ ಲೀಡರ್ಶಿಪ್ ಅಂತಕ್ಕಂಥದನ್ನ ಅವನಲ್ಲಿರ್ತಕ್ಕಂಥ ಎಬಿಲಿಟಿ, ಸಾಮರ್ಥ್ಯವನ್ನ ಇಂಡಿಕೇಟ್ ಅನ್ನ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯನ್ನ ಯಾವ ರೀತಿ ಇನ್ಫ್ಲೂಯೆನ್ಸ್ ಅದರ್ಸ್, ಬೇರೆಯೊಬ್ಬರನ್ನ ಮಾರ್ಗದರ್ಶನವನ್ನ ತೆಗೆದುಕೊಂಡು ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಮುಂದೆ ಆಗ್ತಾನೆ. ಮೊದಲನೇ ಆಗಿರ್ತಕ್ಕಂಥ ಫೀಚರ್. ಎರಡನೇದು, ಲೀಡರ್ಶಿಪ್ಸ್ ಟ್ರೈ ಟು ಬ್ರಿಂಗ್ ಚೇಂಜ್ ಇನ್ ಬಿಹೇವಿಯರ್ ಆಫ್ ಅದರ್ಸ್. ಸೊ ಯಾವಾಗ ಇವ್ನು ಲೀಡರ್ ಆಗಿರ್ತಕ್ಕಂಥವನು ಎಬಿಲಿಟಿ ಇರ್ತದೆ, ಮ್ಯಾನೇಜ್ಮೆಂಟ್ ಇಸ್ ಅನ್ ಆರ್ಟ್ ಇರುತ್ತೆ, ಅವನ ಹತ್ರ ಬೋಲ್ಡ್ನೆಸ್, ಡೇರ್ನೆಸ್ ಇರ್ತದೆ. ಅವಾಗ ಏನ್ ಮಾಡ್ತಾ ಹೋಗ್ತಾನೆ, ಅವನ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ ಅಥವಾ ವರ್ಕರ್ಸ್ಗೆ ಬಿಹೇವಿಯರ್ ಏನ್ ಮಾಡ್ತಾ ಹೋಗ್ತಾನೆ, ಚೇಂಜ್ ಅನ್ನ ಮಾಡ್ತಾ, ಪರಿವರ್ತನೆಯನ್ನ ಮಾಡಿ ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಮುಂದೆ ಹೋಗ್ತಾನೆ. ಅದನ್ನ ನಾವು ಲೀಡರ್ಶಿಪ್ ಅಂತ, ಆ ರೀತಿ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಇರಬೇಕು. ಯಾಕಂತ ಹೇಳಿದ್ರೆ ಹಿ ಶುಡ್ ಆಕ್ಟ್ ಆಸ್ ಎ ಮೀಡಿಯೇಟರ್ ಅಲ್ವಾ, ಟಾಪ್ ಅಂಡ್ ಲೋವರ್ ಲೆವೆಲ್ಗೆ. ಸೊ ಅಲ್ಲಿ ಏನಾಗ್ತಾ ಹೋಗುತ್ತಾ, ಇಲ್ಲಿ ಮೀಡಿಯೇಟರ್ ಆಗಿ ಅವನು ಏನ್ ಮಾಡ್ತಾ ಹೋಗ್ಬೇಕು, ಅಲ್ಲಿ ನಾಲೆಜ್ ಅನ್ನ ಬೇರೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬಿ ಕೆಲಸಗಳ ಮಾಡ್ಲಿಕ್ಕೆ ಪರಿವರ್ತನೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಲೀಡರ್ಶಿಪ್ ಅಂತಕ್ಕಂಥದ್ದು. Then leadership indicates interpersonal relationship between leaders and the followers. Yes,
the person called as a leader, he should not be a more anger. ಅವನು ಜಾಸ್ತಿ ಕೋಪ ಮಾಡ್ಕೊಳ್ತಕ್ಕಂಥದ್ದಾಗಿರಲಿ, ಅಥವಾ ಜಲಸಿ ಆಗಿರಲಿ, ಅಥವಾ ಐ ಆಮ್ ನಾಟ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಟು ಲುಕ್ ಆಫ್ಟರ್ ಆಲ್ ದ ಎಂಪ್ಲಾಯೀಸ್ ಅಂತ ಆಗಿರಲಿ, ಆ ರೀತಿ ಇರಬಾರ್ದು. ಅವನೇನ್ ಮಾಡ್ಬೇಕಾಗತ್ತೆ, ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಇಟ್ಸ್ ಅ ಕಾರ್ಡಿಯಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪರ್ಸನ್ ಟು ಪರ್ಸನ್. ಇಲ್ಲಿ ಒಳ್ಳೆ ರೀತಿಯಾದಂತಹ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಅಥವಾ ಒಂದು ಪರಿಚಯಗಳನ್ನ ಬೆಳೆಸ್ಕೊಂಡು ಅವನು ಒಳ್ಳೆ ರೀತಿಯಾಗಿ ವರ್ತಿಸ್ಲಿಕ್ಕೆ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಕೆಲಸವನ್ನ ಮಾಡ್ಬೇಕಾಗತ್ತೆ. ಲೀಡರ್ಶಿಪ್ ಆಗಿರ್ತಕ್ಕಂಥ ಅವ್ನು ಫಾಲೋವರ್ಸ್ ಯಾರು, ಅವ್ನ ಗ್ರೂಪ್ ಅಲ್ಲಿ ಯಾರು ಇರ್ತಾರೋ ದೇ ವಿಲ್ ಫಾಲೋ ದ ಲೀಡರ್ ಅಲ್ವಾ. ಸೊ ಆ ಗ್ರೂಪ್ ಅಲ್ಲಿ ಇರೋರು ಲೀಡರ್ನ ಫಾಲೋ ಮಾಡೋದ್ರಿಂದ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ಅವನು ಪರಿವರ್ತನೆಗಳನ್ನು ಮಾಡಬೇಕಾಗತ್ತೆ. ದೆನ್ ಲೀಡರ್ಶಿಪ್ ಈಸ್ ಎಕ್ಸರ್ಸೈಸ್ ಟು ಅಚೀವ್ ಕಾಮನ್ ಗೋಲ್ಸ್ ಆಫ್ ದ ಆರ್ಗನೈಸೇಷನ್. ಲೀಡರ್ಶಿಪ್ ಅಂತಕ್ಕಂಥದ್ದು ಏನೇ ಕೆಲಸಗಳನ್ನ ಮಾಡ್ಲಿ, ಏನಕ್ಕೋಸ್ಕರ, ಫಾರ್ ದ ಪರ್ಪಸ್ ಆಫ್ ರೀಚಿಂಗ್ ಆಫ್ ಎ ಗೋಲ್ಸ್. ಅಲ್ಲಿ ಕಂಪನಿ ಅಥವಾ ಒಂದು ಸಂಸ್ಥೆಯ ಗುರಿಗಳನ್ನ ಸಾಧನೆಯನ್ನ ಮಾಡ್ಲಿಕ್ಕೆ ಏನ್ ಮಾಡ್ತಾ ಹೋಗ್ತಾನೆ, ಲೀಡರ್ಶಿಪ್ ಅಂತಕ್ಕಂಥವನ ಕೆಲಸವನ್ನ ಮಾಡ್ತಾನೆ. ಸೊ ಆ ನಿಟ್ಟಿನಲ್ಲಿ ಗಮನಿಸ್ಕೋಬೇಕಾಗತ್ತೆ ನಾವುಗಳು. ಆರ್ಗನೈಸೇಷನಲ್ ಗೋಲ್ಸ್ ಆಗಿರ್ಬೋದು ಅಥವಾ ಪರ್ಸನಲ್ ಗೋಲ್ಸ್ ಆಗಿರ್ಬೋದು. ನಾವಿಲ್ಲಿ ಆಬ್ಜೆಕ್ಟಿವ್ಸ್ ಅಂತ ಓದಿದೀವಿ ಅಲ್ವಾ, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್, ಪರ್ಸನಲ್ ಆಬ್ಜೆಕ್ಟಿವ್ಸ್, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ. ಒಂದು ಕಡೆ ಸರ್ವೈವಲ್, ಪ್ರಾಫಿಟ್, ಗ್ರೋತ್ ಆದ್ರೆ ಮತ್ತೊಂದು ಕಡೆ ಎಂಪ್ಲಾಯ್ಮೆಂಟ್ ಜನರೇಷನ್, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಬರ್ತದಲ್ವಾ ಇಲ್ಲಿ. ದೆನ್ ಸೋಷಿಯಲ್ ಆಬ್ಜೆಕ್ಟಿವ್ಸ್, ಎಂಪ್ಲಾಯ್ಮೆಂಟ್ ಜನರೇಷನ್, ದೆನ್ ಸ್ಯಾಲರೀಸ್, ಮನಿ ಸಪ್ಲೈ ಇದೆಯಲ್ಲ, ಅದರ ಜೊತೆಗೆ ಕಾಮನ್ ಆಗಿರ್ತಕ್ಕಂಥ ಗೋಲ್ಸ್ ಅಂತ ಹೇಳಿದ್ರೆ ಗ್ರೋತ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ವರ್ಕ್ ಔಟ್ಪುಟ್, ಇವೆಲ್ಲವನ್ನ ಮಾಡಿಸ್ತಾ ಹೋಗ್ತಾನೆ. ದೆನ್ ಲೀಡರ್ಶಿಪ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಎಸ್, ಹೆಂಗೆ ಪ್ಲಾನಿಂಗ್ ಅಂತಕ್ಕಂಥದ್ದು ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ನಡೀತಿತ್ತೋ ಅದೇ ರೀತಿ ಲೀಡರ್ಶಿಪ್ ಅಂತಕ್ಕಂಥದ್ದು ಸಹ ಇಲ್ಲಿ ನಮಗೆ ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ಕೆಲಸವನ್ನ ಮಾಡುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಫ್ರಮ್ ದ ಸ್ಟಾರ್ಟಿಂಗ್ ಅಪ್ ಆಫ್ ಎ ಕಂಪನಿ ಟಿಲ್ ದ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ. ಕಂಪನಿ ಅಂತಕ್ಕಂಥದ್ದು ತೆರೆದಿರೋದರಿಂದ ಕಂಪನಿ ಕ್ಲೋಸ್ ಮಾಡುವವರೆಗೂ, ಏನ್ ಮಾಡ್ಬೇಕಾಗತ್ತೆ, ಲೀಡರ್ಶಿಪ್ ಅಂತಕ್ಕಂಥದ್ದು ನಿರಂತರ ಪ್ರಕ್ರಿಯೆಯಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಲೇ ಇರ್ಬೇಕಾಗತ್ತೆ ತನ್ನ ಕೆಲಸಗಳನ್ನ. ಸೊ ಈ ನಿಟ್ಟಿನಲ್ಲಿ ನಾವಿಲ್ಲಿ ಲೀಡರ್ಶಿಪ್ ಅಂತಕ್ಕಂಥದ್ದನ್ನ ಫೀಚರ್ಸ್ ಅನ್ನ ಗಮನಿಸ್ತೀವಿ. ಆಫ್ಟರ್ ಕಂಪ್ಲೀಷನ್ ಆಫ್ ದ ಫೀಚರ್ಸ್, ದ ನೆಕ್ಸ್ಟ್ ಕಾಲ್ಡ್ ಆಸ್ ಇಂಪಾರ್ಟೆನ್ಸಸ್ ಆಫ್ ಲೀಡರ್ಶಿಪ್. ಇಲ್ಲಿ ಪ್ರಾಮುಖ್ಯತೆಗಳು, ನಾಯಕತ್ವದ ಪ್ರಾಮುಖ್ಯತೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ ನಾವುಗಳು. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ features of the leadership? Here, the first one, the leadership influences the behavior of the people and makes them to positively contribute their energies for the benefit of the organization. Yes, ಇಲ್ಲಿ ಅತಿ ಪ್ರಾಮುಖ್ಯವಾಗಿ ನಾಯಕತ್ವದಲ್ಲಿ ಏನ್ ಮಾಡಬೇಕು, ಅವನಲ್ಲಿರ್ತಕ್ಕಂಥ ಬಿಹೇವಿಯರ್, ವರ್ತನೆಗಳನ್ನ ಗುರುತಿಸಿ ಕೆಲಸಗಾರರನ್ನ, ಅದೇ ರೀತಿ ಅವನು ಯಾವತ್ತೂ ಸಹ ಪಾಸಿಟಿವ್, ಒಳ್ಳೆಯದನ್ನ ಮಾಡ್ತಕ್ಕಂಥದ್ದನ್ನ ಕಾಂಟ್ರಿಬ್ಯೂಟ್ ಅನ್ನ ಮಾಡಿ, ಅಲ್ಲಿ ಬೆನಿಫಿಟ್ ಏನೇ ಮಾಡಿದ್ರು ಸಹ ಒಂದು ಸಂಸ್ಥೆಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಾಗತ್ತೆ. ಆ ರೀತಿ ಪ್ರಾಮುಖ್ಯತೆಯನ್ನ ಅಥವಾ ಅವನು ಲೀಡರ್ಶಿಪ್ ಅಂತಕ್ಕಂಥವನು ವರ್ತಿಸಬೇಕಾಗತ್ತೆ. ದೆನ್ ಎ ಲೀಡರ್ ಮೇಂಟೈನ್ಸ್ ಎ ಪರ್ಸನಲ್ ರಿಲೇಷನ್ಸ್ ಅಂಡ್ ಹೆಲ್ಪ್ಸ್ ಫಾಲೋವರ್ಸ್ ಇನ್ ಫುಲ್ಫಿಲ್ಲಿಂಗ್ ದ ನೀಡ್ಸ್. ನಾವು ಎಲ್ಲೋ ಒಂದು ಕಡೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಮತ್ತು ಇಂಪಾರ್ಟೆನ್ಸಸ್ ಒಂದಕ್ಕೊಂದು ಲಿಂಕ್ ಸಿಗ್ತಲೇ ಹೋಗುತ್ತೆ ನಿಮಗೆ. ಆ ನಿಟ್ಟಿನಲ್ಲಿ ಗಮನಿಸಿದಾಗ ನಾವಿಲ್ಲಿ ನೋಡ್ಬೋದು, ಲೀಡರ್ ಮೇಂಟೈನ್ಸ್ ಅ ಪರ್ಸನಲ್ ರಿಲೇಶನ್ಶಿಪ್, ವೈಯಕ್ತಿಕವಾದ ಒಂದು ಸಂಬಂಧಗಳನ್ನ ಬೆಳೆಸ್ಕೊಳ್ತಾ ಹೋಗಿ ಆ ನಿಟ್ಟಿನಲ್ಲಿ ಅವನು ಏನ್ ಮಾಡ್ತಾ ಹೋಗ್ತಾನೆ, ಅವನ ಒಂದು ನೀಡ್ಸ್ ಏನಿರ್ತದೆ, ನೀಡ್ಸು ಈಗ ಸೈಕಲಾಜಿಕಲ್ ನೀಡ್ಸು, ಸೇಫ್ಟಿ ನೀಡ್ಸು, ಸೆಲ್ಫ್ ಎಸ್ಟೀಮ್ ನೀಡ್ಸು ಅಂತ ಮ್ಯಾಸ್ಲೋಸ್ ಹೈರಾರ್ಕಿ ನೀಡ್ಸ್ ಥಿಯರಿನಲ್ಲಿ ನೋಡಿದ್ವಿ. ಬೇಸಿಕ್ ನೀಡ್ಸ್, ಫುಡ್, ಶೆಲ್ಟರ್, ವಾಟರ್, ಇವು ಅವನ ಪ್ರಮೋಷನ್ಸು, ಅಥವಾ ಸೈಕಲಾಜಿಕಲ್ ನೀಡ್ಸ್, ಸೆಲ್ಫ್ ರೆಕಗ್ನೈಸೇಷನ್ಸ್, ಪ್ರೋಗ್ರಾಮ್ಸ್. ಈ ರೀತಿ ಲೀಡರು ಸಹ ಎಂಪ್ಲಾಯೀಸ್, ಅವನ ಗ್ರೂಪ್ ಅಲ್ಲಿ ಇರ್ತಕ್ಕಂಥವ್ರನ್ನ ಗುರುತಿಸಿ ಎಲ್ಲೊಂದು ಕಡೆ ಮೋಟಿವೇಟ್ ಅನ್ನ ಮಾಡ್ತಾ ಹೋಗ್ತಾರೆ. ದೆನ್ he provides needed confidence, support and encouragement and thereby creates a coginal work environment. ಇಲ್ಲಿ coginal ಅಂತ ಹೇಳಿದ್ರೆ ಗುಡ್, ಒಳ್ಳೆಯ ತರದ, ಎಲ್ಲೂ ಸಹ ಗ್ರೀವಿಯನ್ಸಸ್ ಇರಬಾರ್ದು, ಡಿಸ್ಪ್ಯೂಟ್ಸ್ ಇರಬಾರ್ದು. ಅಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಕಾನ್ಫಿಡೆನ್ಸ್ ಆಗಿ ಸಪೋರ್ಟ್ ಅನ್ನ ಮಾಡಿ, ಯಾವುದೇ ರೀತಿಯಾದಂತಹ ತೊಂದರೆ ಕೊಡದಿರಾ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಹೋಗ್ತಾರೆ. ಅದನ್ನ ನಾವುಗಳು ಕರಿತೀವಿ ಇಲ್ಲಿ ಏನಂತ, ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು. ದೆನ್
A leader plays a key role in introducing required changes in the organization. Yes. See, the top level management called as a BOD, CEO, chairman and the president will not come forward and give information to all the nook and corner of the organizational employees. They will just pass the information for the responsible persons, those who are called as either the supervisors or the leaders of the particular departments. Then they only will take a responsibility and pass the information. That time the leader is playing a key role if any changes are made in the organization. ನೋಡಿ, ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂಸ್ಥೆಯಲ್ಲಿ ಬದಲಾವಣೆಗಳಾದ್ರೆ ಆ ಬದಲಾವಣೆಗಳಿಗೆ ತಕ್ಕಂತೆ ಕೆಲಸ ಮತ್ತೆ ಕಾರ್ಯಗಳನ್ನ ನಿರ್ವಹಿಸಲು ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಲೀಡರ್ ಆಗಿರ್ತಕ್ಕಂಥವನು ಮೀಡಿಯೇಟರ್ ಆಗಿ ವರ್ತಿಸಿ ಅವನು ಅವ್ರಿಗೆ ಏನೇ ಚೇಂಜಸ್ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ ಕಂಪನಿನಲ್ಲಿ. Then a good leader always allows his followers to share their feelings and disagreements. ಎಲ್ಲಿ ಯಶಸ್ವಿ ನಾಯಕ ಅಂತ ಯಾರು ಇರ್ತಾನೋ ಅವನು ತಮ್ಮ ಅಂತ ಹೇಳಿದ್ರೆ ತನ್ನ ಗುಂಪಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಒಂದು ನಿಟ್ಟಿನಲ್ಲಿ ಗಮನಿಸಿದ್ರೆ ಅವರು ಯಾವುದೇ ತೊಂದರೆಗಳಿದ್ರೆ ಅಥವಾ ಅವ್ನಿಗೆ ಏನಾದ್ರೂ ಮನಸ್ತಾಪಗಳ ಗ್ರೂಪ್ಗಳಿದ್ರೆ ಅದನ್ನ ಓಪನ್ ಆಗಿ ಡಿಸ್ಕಷನ್ ಮಾಡಿ allows his followers to share, ನನಗೆ ಮಾಹಿತಿ ಕೊಡಿ. ದೇರ್ ಇಸ್ ನೋ ಅನ್ ಹೆಸಿಟೇಷನ್ ಇನ್ ದಟ್. ನೀವು ಅದರಲ್ಲಿ ಭಯ ಪಡಬೇಕಾಗಿಲ್ಲ, ಸಂಕೋಚ ಪಡಬೇಕಾಗಿಲ್ಲ. ಅದಕ್ಕೆ ಪರಿಹಾರವನ್ನ ನೇರವಾಗಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನಾನು ಕಂಡುಕೊಡ್ತೀನಿ ನಿಮಗೆ ಅಂತ ಹೇಳಿ ಏನ್ ಮಾಡ್ತಾ ಹೋಗ್ತಾನೆ, ಇಲ್ಲಿ ಮಾಹಿತಿಗಳನ್ನ ಕೊಟ್ಟು ಅಲ್ಲಿ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಹೋಗ್ತಾನೆ ಅಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನ ನಿವಾರಣೆಯನ್ನ ಮಾಡ್ತಕ್ಕಂಥದಕ್ಕೂ ಸಹ ಮುಂದಾಗ್ತಾ ಹೋಗ್ತಾರೆ ಯಾರು ಲೀಡರ್ ಆಗಿರ್ತಕ್ಕಂಥವ್ರು. So the characteristic features and the importances are quite common, or some are similar in related to the leadership. Then here, after completion of the importances and the characteristic features of our leadership, then we will move on for the world important concept that is called as a qualities of a successful leader. They will ask you for the 5 marks practical oriented question. Write qualities of a successful leader. ಯಶಸ್ವಿ ನಾಯಕನ ಒಂದು ಕ್ವಾಲಿಟೀಸ್ ಅನ್ನ ಅಲ್ಲಿ ಪಟ್ಟಿಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸೊ ಅಲ್ಲಿ ನಾವು ಇಲ್ಲಿ 5 types of ಕ್ವಾಲಿಟೀಸ್ ಅನ್ನ ನಾವಿಲ್ಲಿ ಮೆನ್ಷನ್ ಅನ್ನ ಮಾಡ್ತೀವಿ ಅವಾಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಲ್ಲಿ. ರಿಮೈನಿಂಗ್ ಅಲ್ಲಿ ನಮಗೆ ಇರ್ತಕ್ಕಂಥದ್ದು ದೇರ್ ಆರ್ ಬೇಸಿಕಲಿ 7 to 8 types. ಫಿಸಿಕಲ್ ಫೀಚರ್ಸ್, ನಾಲೆಡ್ಜ್, ಇಂಟಿಗ್ರಿಟಿ, ಇನಿಷಿಯೇಟಿವ್, communication, motivation skill, self-confidence and social skills are the basically the qualities the person should be there. ನೋಡಿ ಈ ಎಲ್ಲಾ ಕ್ವಾಲಿಟೀಸ್ ಇದ್ರೆ ಅವನನ್ನ ನಾವು ಲೀಡರ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಆ ಕ್ವಾಲಿಟೀಸ್ ಅನ್ನ ಒಂದೊಂದನ್ನೇ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ಬರ್ತೀವಿ ಯಾವುದಕ್ಕೆ, ಸ್ಟೈಲ್ಸ್ ಆಫ್ ಲೀಡರ್ಶಿಪ್. ಆಗ್ಲೇ ಹೇಳದ್ನಲ್ಲ, ಆಟೋಕ್ರೆಟಿಕ್, ಡೆಮೋಕ್ರೆಟಿಕ್, ಲೇಜಿ ಆರ್ ಫ್ರೀ ಲೀಡರ್ ಅಥವಾ ಬ್ಯೂರೋಕ್ರೆಟಿಕ್ ಲೀಡರ್ಶಿಪ್ ಅಂತ ಸ್ಟೈಲ್ಸ್ ಅಂತ. ಅಂದ್ರೆ ಬೇಸ್ಡ್ ಆನ್ ದ ಡಿಸಿಷನ್ಸ್ ವಾಟ್ ಹಿ ವಿಲ್ going to take, that decision taken the decision taken process may be depended upon the style. ಓಕೆನಾ? ಸೊ ಈ ರೀತಿಯಲ್ಲಿ ನಾವು ಗಮನಿಸ್ತೀವಿ. ಓಕೆ, ಸೊ ಅದನ್ನ ಮುಗಿದ್ರೆ ನಾವು ಲೀಡರ್ಶಿಪ್ ಮುಗಿಸಿ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಮಾಡಲ್ ದಟ್ ಈಸ್ ಕಾಲ್ಡ್ as a communication ಗೆ ಹೋಗ್ತೀವಿ. ಓಕೆ, ಸೊ ಇಫ್ ಯು ಫೈಂಡ್ ಎನಿ ಡೌಟ್ಸ್, ನಾನು ಕ್ವಶನ್ಸ್ ಕಳಿಸ್ತಾ ಇದ್ದೀನಿ, ಕೆಲವ್ರು ಮಾತ್ರ ಆನ್ಸರ್ಸ್ ಕಳಿಸ್ತಾ ಇದ್ದೀರಾ. ಪ್ರಾಕ್ಟೀಸ್ ಇಸ್ ಇಂಪಾರ್ಟೆಂಟ್. ನೀವು ಬಹುಶಃ ಪೇಪರ್ಗಳು ಗಮನಿಸ್ತಿರ್ತೀರಾ, ಶಾರ್ಟ್ ಆಗಿ ಟೈಮ್ ಟೇಬಲ್ ಅನ್ನ ಅನೌನ್ಸ್ ಅನ್ನ ಮಾಡಬಹುದು. ಓಕೆನಾ? ಸೊ ನೋಡೋಣ, ನೀವಂತೂ ಕಂಪ್ಲೀಟ್ ಮಾಡಿರ್ಲೇಬೇಕು ಪ್ರಾಕ್ಟೀಸ್ ಎಲ್ಲವೂ. ಥ್ಯಾಂಕ್ ಯು.